ಅದು ಏಪ್ರಿಲ್ 22, 2025. ಪಹಲ್ಗಾಮ್ನಲ್ಲಿ ಇದ್ದಕ್ಕಿದ್ದಂತೆ ಘೋರ ದುರಂತ ಒಂದು ನಡೆಯಿತು. ಭಾರತೀಯರ ಮೇಲೆ ಪಾಕಿ ಟೆರರಿಸ್ಟ್ಗಳಿಂದ ಗುಂಡಿನ ದಾಳಿ ಆಯಿತು. 26 ಅಮಾಯಕರನ್ನು ಹೀನಾಯವಾಗಿ ಸಾಯಿಸಿದ್ರು. ಯಾವ ಧರ್ಮದವರು ಅಂತ ಕೇಳಿ ಅವರ ಪತ್ನಿಯ ಎದುರೇ ಗುಂಡಿಟ್ರು. ಇದು ಘೋರ ಯುದ್ಧಕ್ಕೆ ಮುನ್ನುಡಿ ಆಗತ್ತೆ ಅಂತ ಅವರು ಅಂದ್ಕೊಂಡಿರಲಿಲ್ಲ. ನಮ್ಮ ಹೆಣ್ಣು ಮಕ್ಕಳ ಕುಂಕುಮ ಅಳಿಸಿದ ತಪ್ಪಿಗೆ ತಕ್ಕ ಉತ್ತರ ನೀಡಬೇಕು ಅಂತ ಭಾರತೀಯ ಸರ್ಕಾರ ಆರಂಭ ಮಾಡಿದ್ದು ಆಪರೇಷನ್ ಸಿಂಧೂರ್. ಮೇ 7 ಬುಧವಾರ ರಾತ್ರಿ 1ರಿಂದ 1:30 ಸುಮಾರಿಗೆ ಭಾರತ ಪಾಕಿಸ್ತಾನದ 9 ಪ್ರದೇಶಗಳ ಮೇಲೆ ಏರ್ ಸ್ಟ್ರೈಕ್ ನಡೆಸಿತು. ಭಾರತದ 3 ಸೇನೆಗಳು ಭಾಗಿಯಾಗಿ ರಫೇಲ್ ಫೈಟರ್ ಜೆಟ್ ಬಳಸಿ ಸ್ಕ್ಯಾಲ್ಪ್ ಮಿಸೈಲ್ ಲಾಂಚ್ ಮಾಡೋದರ ಮೂಲಕ ಬಹವಲ್ಪುರ್, ಮುರ್ಡ್ಕೆ, ಭೀಂಬರ್, ಚಾಕ್ ಅಮ್ರು ಸೇರಿದಂತೆ 9 ಜಾಗಕ್ಕೆ ದಾಳಿ ನಡೆಸಿ ಅಲ್ಲಿದ್ದ ಟೆರರಿಸ್ಟ್ ಕ್ಯಾಂಪ್ಗಳನ್ನ ಓಡಾಯಿಸಿತು. ಇಲ್ಲಿಂದ ಶುರುವಾಯಿತು ಘರ್ಷಣೆ. ದಾಳಿ ನಡೆದ ನಂತರ ಪಾಕಿಸ್ತಾನ್ ತನ್ನ ಅಫಿಷಿಯಲ್ ಪ್ರೆಸ್ ರಿಲೀಸ್ನಲ್ಲಿ ಸುಳ್ಳು ಹೇಳಿಕೆ ಕೊಡೋದಕ್ಕೆ ಶುರು ಮಾಡಿತು. ಭಾರತ ನಮ್ಮ ಸೈನ್ಯದ ಮೇಲೆ ದಾಳಿ ನಡೆಸಿದೆ, ನಮ್ಮ ದೇಶದ ಅಮಾಯಕ ಪ್ರಜೆಗಳ ಮೇಲೆ ದಾಳಿ ನಡೆಸಿದೆ ಅಂತೆಲ್ಲ ಸುಳ್ಳು ಹೇಳಿಕೆಗಳನ್ನ ಕೊಡ್ತು. ಆದರೆ ಭಾರತ ದಾಳಿ ನಡೆಸಿದ್ದು ಟೆರರಿಸ್ಟ್ ಕ್ಯಾಂಪ್ಗಳ ಮೇಲೆ ಹೊರತು ಅಲ್ಲಿನ ಜನಸಾಮಾನ್ಯರ ಮೇಲಾಗಲಿ ಅಥವಾ ಸೈನ್ಯದ ಮೇಲಾಗಲಿ ಅಲ್ಲ. ಅಲ್ಲಿ ನಡೆದ ಎಲ್ಲ ವಿಚಾರಗಳ ಬಗ್ಗೆನೂ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಶ್ರಿ ಹಾಗೆಯೇ 2 ಮಹಿಳಾ ಅಧಿಕಾರಿಗಳು, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೆಯೇ ಕರ್ನಲ್ ಸೋಫಿಯಾ ಕುರೇಶಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡ್ತಾರೆ. ಅಲ್ಲಿಂದ 2 ದೇಶದ ಮಧ್ಯೆ ಜಟಾಪಟಿ ಶುರುವಾಯಿತು. ಗಡಿ ಭಾಗದಲ್ಲಿ ಗುಂಡಿನ ದಾಳಿ ಶುರು ಮಾಡಿತು ಪಾಕಿಸ್ತಾನ. ಅದಕ್ಕೆ ನಮ್ಮ ಸೇನೆ ಕೂಡ ಸರಿಯಾದ ತಿರುಗೇಟನ್ನು ಕೊಡ್ತಾ ಬಂತು. ಆದರೂ ನಮ್ಮ ದೇಶದ ಕೆಲವು ನಾಗರಿಕರು ಇದಕ್ಕೆ ಬಲಿಯಾಗಿದ್ದು ನಿಜಕ್ಕೂ ಬೇಸರ ತರಿಸೋ ವಿಚಾರ. ಯಾವಾಗ ಈ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಯಿತೋ ಉತ್ತರ ಭಾರತದ ಹಲವಾರು ಏರ್ಪೋರ್ಟ್ಗಳನ್ನ ಕೂಡಲೇ ಬಂದ್ ಮಾಡಿತು ನಮ್ಮ ಸರ್ಕಾರ. ಹಲವಾರು ದೇಶಗಳಿಗೆ ನಮ್ಮ ನಿಲುವುಗಳ ಬಗ್ಗೆ ಬ್ರೀಫ್ ಮಾಡಿತು. ಹಾಗೆಯೇ ಲ್ಯಾಂಡ್ ಬಾರ್ಡರ್, ಏರ್ ಬಾರ್ಡರ್, ಸಿ ಬಾರ್ಡರ್ ಇನ್ನಷ್ಟು ಬಲಪಡಿಸಿಕೊಳ್ತು. ಗಡಿ ಭಾಗದಲ್ಲಿರೋ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ನೀಡಿತು. ಯಾವ ದೇಶನೂ ಪಾಕಿಗಳ ಪರವಾಗಿ ಮಾತನಾಡದೆ ಭಾರತದ ನಿಲುವುಗಳಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದ್ವು. ಇದಾದ ಬಳಿಕ ಪಾಕ್ ರಾತ್ರೋರಾತ್ರಿ ಭಾರತದ 15 ಪ್ರದೇಶಗಳ ಮೇಲೆ ದಾಳಿ ನಡೆಸಬೇಕು ಅಂತ ಬಹುದೊಡ್ಡ ಕುತಂತ್ರವೊಂದನ್ನು ನಡೆಸಿತು. ಆದರೆ ನಮ್ಮ ಭಾರತ ಆ ಎಲ್ಲ ತಂತ್ರಗಳನ್ನ ಹೊಡೆದು ಹಾಕಿ ಅವರ ಪ್ಲ್ಯಾನ್ ಫೇಲ್ ಆಗೋ ಹಾಗೆ ಮಾಡಿತು. ಇದೆಲ್ಲದರ ಮಧ್ಯೆ ಕಾಶ್ಮೀರದ ಪೂಂಚ್ನಲ್ಲಿ ಪಾಕ್ ನಿರಂತರ ದಾಳಿ ನಡೆಸಿ ಅಲ್ಲಿನ ಅಮಾಯಕರ ಸಾವಿಗೆ ಕಾರಣ ಆಯಿತು. ಪೂಂಚ್ನಲ್ಲಿ ವಾಸ ಮಾಡೋರ ಜೊತೆಗೆ ಅಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಂತಹ ಸೈನಿಕರು ಕೂಡ ಇದಕ್ಕೆ ಬಲಿಯಾದರು. ನಮ್ಮ ಸೈನ್ಯದ ವಿರುದ್ಧ ಹೋರಾಡೋದಕ್ಕೆ ಬಲ ಇಲ್ಲದೆ ಪಾಕಿಸ್ತಾನ್ ಕಾಶ್ಮೀರಿನ ಗ್ರಾಮಸ್ಥರ ಮೇಲೆ ತಮ್ಮ ಪೌರುಷವನ್ನು ತೋರಿಸಿದ್ರು. ಇದಾದ ನಂತರ ನಮ್ಮವರ ಆಕ್ರಮಣ ಹೆಚ್ಚಾಯಿತು. ಪಾಕಿಸ್ತಾನದ ಲಾಹೋರ್ ಮೇಲೆ ನಮ್ಮ ಸೇನೆ ದಾಳಿ ಮಾಡಿತು. ಭಾರತದ ಡ್ರೋನ್ಗಳು ಪಾಕಿಸ್ತಾನನ 12ಕ್ಕೂ ಹೆಚ್ಚಿನ ಲೊಕೇಶನ್ ಮೇಲೆ ದಾಳಿ ನಡೆಸಿದ್ವು. ಈ ದಾಳಿಯಿಂದ ಮತ್ತೊಂದಷ್ಟು ಟೆರರಿಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಧ್ವಂಸ ಆಯಿತು. ಇನ್ನು ಪಾಕಿಸ್ತಾನ HQ-9 ಏರ್ ಡಿಫೆನ್ಸ್ ಸಿಸ್ಟಮ್ನ ನಾಶ ಮಾಡಿತು ಭಾರತ. ಹಫೀಜ್ ಸಯೀದ್ ಅನ್ನೋ ಮೋಸ್ಟ್ ವಾಂಟೆಡ್ ಉಗ್ರನನ್ನು ಲಾಹೋರ್ ನಗರದಲ್ಲಿ ಇಟ್ಟು ರಕ್ಷಣೆ ಕೊಡ್ತಾ ಇತ್ತು ಪಾಕಿಸ್ತಾನ್ ಅನ್ನೋ ವರದಿ ಈ ಹಿಂದೆನೇ ಇತ್ತು. ಅದರಲ್ಲೂ ಕೂಡ ಲಾಹೋರ್ನಂಥ ನಗರಕ್ಕೆ ನಮ್ಮ ಡ್ರೋನ್ಗಳು ನುಗ್ಗಿ ಹೊಡೆದಿರೋದು ಅತ್ಯಂತ ರೋಚಕ ಅಂತ ಹೇಳ್ಬೋದು. ಈ ಎಲ್ಲ ಘಟನೆಗಳನ್ನ ನೋಡಿದ ಪಾಕಿಸ್ತಾನಿ ಸರ್ಕಾರ ಹಾಗೆಯೇ ಬೇರೆ ಬೇರೆ ದೇಶದ ಮಾಧ್ಯಮಗಳು ಆಪರೇಷನ್ ಸಿಂಧೂರ್ 2.0 ಶುರು ಮಾಡಿದೆ ಭಾರತ ಅನ್ನೋ ಮಾತನ್ನ ಹೇಳಿದ್ರು. ಆದರೆ ನಮ್ಮ ದೇಶದ ಕೆಲವರು ಹೇಳೋ ಪ್ರಕಾರ ಆಪರೇಷನ್ ಸಿಂಧೂರ್ ಇಲ್ಲಿಗೆ ಮುಗ್ದಿಲ್ಲ, ಇನ್ನೂ ಇದೆ ಅನ್ನೋ ಸೂಚನೆ ಕೂಡ ನೀಡಿದ್ರು. ಇದಾದ ನಂತರ ಭಾರತದ ಮೇಲೆ ದಾಳಿ ಮಾಡಬೇಕು ಅಂತ ಜಮ್ಮು ಏರ್ಪೋರ್ಟ್ ಮೇಲೆ ಡ್ರೋನ್ ಹಾಗೆಯೇ ಮಿಸೈಲ್ಗಳನ್ನ ಹಾರಿ ಬಿಟ್ಟು ದಾಳಿ ನಡೆಸೋದಕ್ಕೆ ಶುರು ಮಾಡಿದ್ರು. ಆದರೆ ಅವೆಲ್ಲವನ್ನ ಆಕಾಶದಲ್ಲೇ ಪತ್ತೆ ಮಾಡಿ ಅಲ್ಲೇ ಹೊಡೆದು ಹಾಕಿತು ನಮ್ಮ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್. ಅಷ್ಟೇ ಅಲ್ಲ, ಅವರ JF-17 ಹಾಗೆಯೇ F-16 ಎಂಬ 2 ಫೈಟರ್ ಜೆಟ್ಗಳನ್ನು ಕೂಡ ಹೊಡೆದು ಹಾಕಿತು ನಮ್ಮ ಸೇನೆ. ಆದರೆ ಅವರ ಒಂದು ಡ್ರೋನ್ ಜಮ್ಮು ಏರ್ಪೋರ್ಟ್ ಸಮೀಪ ಬ್ಲಾಸ್ಟ್ ಆಯಿತು. ಅವರ ಈ ಕಾರ್ಯಕ್ಕೆ ನಮ್ಮ ದೇಶ ಮತ್ತೆ ತಕ್ಕ ಉತ್ತರ ಕೊಡಿತು. ಪಾಕಿಸ್ತಾನದ ಲಾಹೋರ್ಗೆ ಭಾರತ ಕ್ಷಿಪಣಿ ನುಗ್ಗಿಸಿ ಸ್ಫೋಟ ಮಾಡಿತು. ಅಷ್ಟೇ ಅಲ್ಲ, ಪಾಕಿಸ್ತಾನದಾದ್ಯಂತ ಮಿಸೈಲ್ಗಳ ಮಳೆಯನ್ನು ಸುರಿಸಿತು ನಮ್ಮ ದೇಶ. ಇನ್ನು ನಮ್ಮ ದೇಶದ ಗಡಿ ಭಾಗದಲ್ಲಿರೋ ಜನರನ್ನು ಅಲ್ಲಿಂದ ದೂರ ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡಿದೆ ನಮ್ಮ ಸರ್ಕಾರ. ಆಪರೇಷನ್ ಸಿಂಧೂರ್ ಆರಂಭ ಆದಾಗಲಿಂದ ಇಲ್ಲಿ ತನಕ ಇಷ್ಟೆಲ್ಲ ಆಗಿದೆ. 100 ಉಗ್ರರು ಬಲಿಯಾಗಿದ್ದಾರೆ. ಪಾಕಿಸ್ತಾನ್ಗೆ ತಕ್ಕ ಪಾಠ ಕಲಿಸ್ತಾ ಇದೆ ನಮ್ಮ ದೇಶ. ಇಲ್ಲಿಗೆ ಮುಗ್ದಿಲ್ಲ, ಎಲ್ಲಿಗೆ ಹೋಗಿ ನಿಲ್ಲುತ್ತನೋ ಗೊತ್ತಿಲ್ಲ. ಒಟ್ಟಾರೆ ಹೇಳೋದಾದರೆ ಇದೆಲ್ಲದಕ್ಕೂ ಕಾರಣ ಒಂದೇ, ಪಹಲ್ಗಾಮ್ ಅಟ್ಯಾಕ್. ಪಾಕಿಸ್ತಾನ್ ಇನ್ಮೇಲಾದರೂ ಬುದ್ಧಿ ಕಲಿಬೇಕು.